ಸಾಹೇಬ್ರೆ, ಮಧುರ, ಹೇಗಿದೆ ನೋವು? ನಾನು ಆರಾಮಾಗಿದ್ದೀನಿ. ನೀನೇ ಸುಮ್ಮನೆ ಟೆನ್ಷನ್ ಆದೆ. ಇದೊಂದು ಚಿಕ್ಕ ಗಾಯ ಅಷ್ಟೇ. ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಇಷ್ಟೊಂದು ಟೆನ್ಷನ್ ಆಗಬೇಕಾ? ನನಗೇನು ಆಗೋಯ್ತು ಅಂತ ಭಯ ಆಯ್ತಾ? ನೀನಿರ್ಬೇಕಾರೆ ನನಗೇನು ಆಗಲ್ಲ. ನನಗೆ ಕೇರ್ ಮಾಡಕ್ಕೆ ನೀನು ಇದೆಯಲ್ವಾ, ನಂಗಷ್ಟು ಸಾಕು. ಏನಾಯ್ತು? ಯಾಕೆ ಟೆನ್ಷನಲ್ಲಿದ್ಯಾ? ಸಾಹೇಬ್ರೆ, ಅದು ಸಾಹೇಬ್ರೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ? ಅದು ಅಪ್ಪಂಗೆ ಹುಷಾರಿಲ್ಲ, ಅದಕ್ಕೆ ಅವ್ರನ್ನ ಊರಿಗೆ ಬಿಟ್ಟು ಸ್ವಲ್ಪ ದಿನ ಅವ್ರ ಜೊತೆನೇ ಇದ್ಬಾರಣ ಅನ್ಕೊಂಡಿದ್ದೀನಿ. ಮಾವನ್ಗೆ ಏನಾಗಿದೆ? ಅವ್ರು ಚೆನ್ನಾಗಿದ್ದಾರಲ್ವಾ? ಇಲ್ಲ, ಅದು ಅಪ್ಪಂಗೆ ಇದ್ದಕ್ಕಿದ್ದ ಹಾಗೆ ಹುಷಾರಿಲ್ಲ, ಅದಕ್ಕೆ ಹೋಗ್ತಾ ಹಾಸ್ಪಿಟಲ್ ತೋರಿಸ್ಕೊಂಡು ಹಾಗೆ ಸ್ವಲ್ಪ ದಿನ ಅವ್ರ ಜೊತೆ ಇದ್ಬಾರಣ ಅಂತ ಅನ್ಕೊಂಡಿದ್ದೀನಿ. ಒಂದೇ ವಾರ ಅಷ್ಟೇ, ವಾಪಸ್ ಬಂದ್ಬಿಡ್ತೀನಿ. ನೋ ನೋ ನೋ, ಒಂದು ವಾರ ಅಲ್ಲ, ಒಂದು ದಿನಾನೂ ನೀನು ಅಂದ್ಬಿಟ್ಟು ಎಲ್ಲೂ ಹೋಗೋಗಿಲ್ಲ. ಅದಕ್ಕೆ ನಾನು ಒಪ್ಪೋದೂ ಇಲ್ಲ. ನಿನ್ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ಮಧುರ. ಒಂದು ವಾರ ಬಿಟ್ಟಿರೋಕ್ಕಾಗಲ್ಲ ಅಂದ್ರೆ ಏನ್ರಿ ಅರ್ಥ? ಹಾಗಾದ್ರೆ ನಾನು ತವ್ರ ಮನೆಗೆ ಹೋಗ್ಲೇಬಾರ್ದಾ? ಅದ್ರಲ್ಲೂ ಅಪ್ಪನ ನೋಡ್ಕೊಳ್ಳೋಕೆ ಬೇರೆ ಯಾರಿದ್ದಾರೆ ಹೇಳಿ? ಸರಿ, ಹೋಗು. ಆದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ನೀನೆಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ಒಂದು ವಾರ ಊರಲ್ಲಿದ್ದು ಆರಾಮಾಗಿ ಬರೋಣ, ಓಕೆನಾ? ಏನ್ರಿ ನೀವು ಚಿಕ್ಕ ಮಕ್ಳ ತರ ಹಠ ಮಾಡ್ಕೊಂಡು? ಹೌದು, ನಾನು ಚಿಕ್ಕ ಮಗುನೇ, ಹಂಗೆ ಅರ್ಥ ಮಾಡ್ಕೋ. ರೀ, ನೀವ್ ಈ ಪರಿಸ್ಥಿತಿಲಿ ಬರೋದು ಚೆನ್ನಾಗ್ ಕಾಣಲ್ಲ. ಒಂದ್ ಕೆಲ್ಸ ಮಾಡಿ, ನಾನ್ ಇವಾಗ ಹೋಗ್ತೀನಿ, ನೀವ್ ಹುಷಾರಾದ್ಮೇಲೆ ಆಮೇಲೆ ಬನ್ನಿ, ಓಕೆನಾ? ನೀ ನನ್ನ ಪಕ್ಕದಲ್ಲಿ ಇಲ್ಲ ಅಂದ್ರೆ ನಾನು ಹುಷಾರಾಗಲ್ಲ ಮಧುರ. ಪ್ಲೀಸ್ ರೀ, ನೀವು ಅರ್ಥ ಮಾಡ್ಕೊಳ್ಳಿ, ನಾನಿವಾಗ ಹೋಗ್ಲೇಬೇಕು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು, ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ.
ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್